ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಾವು ಸಂಪಾದನೆ ಮಾಡುವ ಹಣ ಕಮ್ಮಿ ಇರಬಹುದು, ಆದರೆ ಸ್ವಂತ ದುಡಿಮೆಯಲ್ಲಿ ಬದುಕುತ್ತಿದ್ದೇವೆ ಎಂಬ ಹೆಮ್ಮೆ ಇದೆ. ಎರಡು ಹಣ್ಣುಗಳು ಒಂದೇ ಮರದ ಒಂದೇ ಕೊಂಬೆಯಲ್ಲಿ ಬೆಳೀತವೆ. ಒಂದು ಹಣ್ಣಾಗ್ತದೆ, ಇನ್ನೊಂದು ಸಮಯಕ್ಕಾಗಿ ಕಾಯ್ತದೆ. ಈ ಮೂಲಕ ಪ್ರಕೃತಿ ನಮಗೆ ಏನನ್ನು ಹೇಳುತ್ತದೆ ಅಂದ್ರೆ, ಇನ್ನೊಬ್ಬರ ಯಶಸ್ಸು ನಮ್ಮ ವೈಫಲ್ಯ ಎಂದರ್ಥವಲ್ಲ. ನಮ್ಮ ಕ್ಷಣವೂ ಬರ್ತದೆ, ಕಾಯ್ಬೇಕಷ್ಟೆ. ಬೇವಿನ ಮರಕ್ಕೆ ಬೆಲ್ಲದ ಅಭಿಷೇಕ ಮಾಡಿದ್ರೆ ಅದು ಹೇಗೆ ಸಿಹಿಯಾಗಲ್ಲವೋ, ಹಾಗೆ ನಮ್ಮ ಜೀವನದಲ್ಲಿರುವ ಕೆಲವೊಂದು ಸಂಬಂಧಗಳಿಗೆ ನಾವೆಷ್ಟೇ ಗೌರವ ಬೆಲೆ ಕೊಟ್ಟರೂ ಅದು ಬೇವಿನಂತೆ ಕಹಿಯಾಗಿರುವುದೇ ವಿನ ಎಂದಿಗೂ ಸಿಹಿಯಾಗದು. ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುವುದು ಬಹಳ ಸುಲಭ. ಅದೇ ಪರಿವಾರ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದು ಬಹಳ ಕಠಿಣ. ಇದೇ ನಿಜವಾದ ತಪಸ್ಸು. ಹಾರುವುದನ್ನು ಕಲಿತ ಪಕ್ಷಿ ಕೆಳಗೆ ಇಳಿಯುವುದನ್ನು ಮರೆಯೋದಿಲ್ಲ. ಆದರೆ ಮನುಷ್ಯ ಮಾತ್ರ ಅವನು ಇರುವ ಪರಿಸ್ಥಿತಿಗಿಂತ ಸ್ವಲ್ಪ ಮೇಲೆ ಹೋದರೆ ಸಾಕು, ಅವನ ಕೆಳಗೆ ಇರುವವರು ಅವನಿಗೆ ಕಾಣಿಸೋದೇ ಇಲ್ಲ. ಹೆತ್ತವರನ್ನ ಬಿಟ್ಟರೆ ಬೇರೆ ಯಾರ ಋಣದಲ್ಲೂ ಬದುಕಬಾರದು. ಸಮಯ ಬಂದಾಗ ಎಲ್ಲರೂ ಹೀಯಾಳಿಸ್ತಾರೆ. ನಂಬಿದವರೆಲ್ಲ ನಮ್ಮವರಾಗಲ್ಲ, ನಮ್ಮವರನ್ನೆಲ್ಲ ನಂಬೋಕೂ ಆಗಲ್ಲ. ಜೀವನದಲ್ಲಿ ಯಾರನ್ನು ಬೇಕಾದರೂ ನಂಬು, ಆದರೆ ನಂಬುವುದಕ್ಕಿಂತ ಮೊದಲು 10 ಸಲ ಯೋಚಿಸು. ಯಾಕಂದ್ರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನ ಕಚ್ಚಿ ಬಿಡ್ತದೆ. ಇಟ್ಟ ನಂಬಿಕೆ, ಕೊಟ್ಟ ಭರವಸೆ ಸುಳ್ಳಾದ್ರೆ ಮನುಷ್ಯ ಕಲ್ಲಾಗಿ ಬಿಡ್ತಾನೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.